ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ವಿಜಯಪುರ ಎಸ್ಪಿ ಹೆಸರಿನಲ್ಲಿ ಸರ್ಕಾರಿ ಹುದ್ದೆಯನ್ನ ಒದಗಿಸುವ ಆಮಿಷವನ್ನ ತೋರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯ ದೋಚಿರುವ ಘಟನೆ ವಿಜಯಪುರದಲ್ಲಿ ಸಂಭವಿಸಿದೆ. ವಿಜಯಪುರ ನಗರದಲ್ಲಿ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಮಾತನಾಡಿ, ಹನುಮಂತ ಭಜಂತ್ರಿ ಬಂಧಿತ ಆರೋಪಿಯಾಗಿದ್ದು ಸುರೇಶ್ ಅತನಿ ಎಂಬಾತರ ದೂರಿನ ಮೇಲೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ನನ್ನ ಅಂದ್ರೆ ಲಕ್ಷ್ಮಣ್ ನಿಂಬರ್ಗಿ ಅವರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಪಿಟ್ ಬ್ಲೂಡ್ನಲ್ಲಿ ಕೆಲಸ ಒದಗಿಸುವ ಆಸೆಯನ್ನ ತೋರಿಸಿ 5,04,000 ನಗದನ್ನ ಆರೋಪಿ ಸುರೇಶ್ ಅವರು ಇಸ್ಕೊಂಡಿದ್ರು. ಆದರೆ ಸುರೇಶ್ಗೆ ಕೆಲಸವೂ ಇಲ್ಲದೆ ಸರ್ಕಾರಿ ನೌಕರಿಯೂ ಇಲ್ಲದೆ ಮೋಸ ಮಾಡಲಾಗಿತ್ತು. ಅದಕ್ಕಾಗಿ ಸುರೇಶ್ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇಲೆ ಆರೋಪಿ ಹನುಮಂತನ ವಶಕ್ಕೆ ಪಡೆದುಕೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಷ್ಟಲ್ಲದೆ ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾವನ್ನ ನಂಬಿ ಸಾರ್ವಜನಿಕರು ಮೋಸ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಖಡಕ್ ಆಗಿ ಹೇಳಿದರು. 2025-24ನೇ ತಾರೀಕಿನಂದು ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುರೇಶ್ ಅತನಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಇಲ್ಲೇ ಬಬಲೇಶ್ವರ ತಾಲೂಕಿನವರು, ಬಬಲೇಶ್ವರ ತಾಲೂಕು ತಿಗಿನಿ ಬಿದಿರಿ ಅನ್ನುವಂಥ ಊರಿನವರು. ಇವ್ರಿಗೆ ಫೇಸ್ಬುಕ್ದಲ್ಲಿ ಒಂದು ಅಕೌಂಟನ್ನು ಮಾಡಿಬಿಟ್ಟು ಅದು ನನ್ನ ಹೆಸರಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅಂತ SP ಹೆಸರಲ್ಲಿ ನಿಂಬರ್ಗಿ ಲಕ್ಷ್ಮಣ್ 29@gmail.com ಅಂತ ID ಕ್ರಿಯೇಟ್ ಮಾಡಿಬಿಟ್ಟು ಆ ID ಮುಖಾಂತರ ಇವ್ರಿಗೆ ನಾನು ನಿಮಗೆ PWD ಇಲಾಖೆಯಲ್ಲಿ SDC ನೌಕರಿ ಕೊಡಿಸ್ತೀನಿ ಅಂತಂಥೇಳಿ ಇವ್ರ ಹತ್ರ 5,04,600 ರೂಪಾಯಿ ದುಡ್ಡನ್ನು ತೊಗೊಂಡಿರ್ತಾನೆ. ಈ ಆರೋಪಿತ ವ್ಯಕ್ತಿಯನ್ನು ಈಗಾಗಲೇ ನಮ್ಮ ಸೆನ್ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ಹನುಮಂತ ಭಜಂತ್ರಿ ಅಂತಂತೇಳಿ. ಈತನ ಊರ ದುರದುಂಡಿ, ಗೋಕಾಕ್ ತಾಲೂಕು, ಬೆಳಗಾಂ ಜಿಲ್ಲೆ. ಈತ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪ್ರೊಫೈಲ್ಗಳನ್ನು, ಫೇಕ್ ID ಪ್ರೊಫೈಲ್ಸ್ಗಳನ್ನು ಮಾಡಿಬಿಟ್ಟು ಈ ಜನಸಾಮಾನ್ಯರ ಜೊತೆಗೆ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಒಂದು ಆಸೆ ಆಮಿಷಗಳನ್ನ ಒಡ್ಡಿ ಅವರಿಂದ ದುಡ್ಡನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಆತನನ್ನು ಈಗ ಬಂಧಿಸಿ ತಂದಿದ್ದಾರೆ. ಇದಷ್ಟೇ ಎಲ್ಲ ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ಇತರ ಪ್ರದೇಶಗಳಲ್ಲಿಯೂ ಕೂಡ ಈ ರೀತಿ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ಮಾಹಿತಿ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನನ್ನು ನಮ್ಮ ಸೈಬರ್ ಪೊಲೀಸ್ನವರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಏನಾದರೂ ಹಳೆ ಕೇಸ್ ಅದನ್ನೆಲ್ಲ ನಾವು ಈಗ ವೆರಿಫೈ ಮಾಡ್ತೀವಿ. ಅದನ್ನು ಕರ್ಕೊಂಡ್ಬಂದು ಇವಾಗ ವೆರಿಫೈ ಮಾಡ್ತಾ ಇದ್ದಾರೆ. ಒಪ್ಕೊಂಡಿದ್ದಾನೆ ಈ ರೀತಿ ತಪ್ಪು ಮಾಡಿದ್ದೀನಿ ಅಂತಂತೇಳಿ. ಸೊ ಇನ್ನೂ ಯಾವುದಾದ್ರೂ ಈ ರೀತಿ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದಾವ, ಅಥವಾ ಬೇರೆ ಅಧಿಕಾರಿಗಳ ಹೆಸರಲ್ಲಿ ಆಗಿರ್ಬೋದು, ಅಥವಾ ಬೇರೆ ಇನ್ನೊಬ್ಬರ ಹೆಸರಲ್ಲಿ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಯಾವುದಾದ್ರೂ ಮಾಡಿದನೋ ಇಲ್ವೋ ಅನ್ನೋದನ್ನು ನಾವು ತನಿಖೆಯಲ್ಲಿ ನೋಡಬೇಕಾಗುತ್ತೆ.